ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಅಂದರೆ ಆಗ್ತಾನೆ ಹುಟ್ಟಿರುವಂತಹ ನವಜಾತ ಶಿಶುಗಳಿಗೆ ಯಾವ ಥರ ಒಂದು ಸೋಪನ್ನು ಚಾಯ್ಸ್ ಮಾಡಬೇಕು ಅನ್ನೋದು ಈಗ ಹೊಸದಾಗಿ ಪೇರೆಂಟ್ಸ್ ಹಾಕ್ತಿರೋರಿಗೆ, ಅಂದರೆ ಹೊಸದಾಗಿ ತಂದೆ ತಾಯಿ ಹಾಕ್ತಿರೋರಿಗೆ ಭಾಳ ಕನ್ಫ್ಯೂಷನ್ ಇರುತ್ತೆ. ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಭಾರತೀಯ ಮಕ್ಕಳಲ್ಲಿ 3 ಥರದ ಒಂದು ಬಣ್ಣವನ್ನು ಹೊಂದಿರ್ತಾರೆ. ಒಂದು ಕಪ್ಪು ಬಣ್ಣ, ಕಂದು ಬಣ್ಣ, ಗೋಧಿ ಬಣ್ಣನ ಮೈಕಟ್ಟು. ಕಪ್ಪು ಮತ್ತು ಕಂದು ಬಣ್ಣ ಇರುವಂಥವ್ರು ಆದಷ್ಟು ಅಂದರೆ ನಾನು ಸೆಬಮೆಡನ್ನೇ ಯೂಸ್ ಮಾಡಿ ಅಂತ ಹೇಳಲ್ಲ, ಆದರೆ ನಿಮಗೆ ಅಫೋರ್ಡಬಲ್ ಇದ್ದೀರಾ ಅಂತಂದರೆ ಸೆಬಮೆಡ್ ಯೂಸ್ ಮಾಡಿದ್ರೆ ಬೆಟರ್. ನಮ್ಮ ಪಾಪು ಕೂಡ ಕಂದು ಬಣ್ಣ ಇರೋದಕ್ಕೆ ನಾನು ಕೂಡ ಸೆಬಮೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆಬಮೆಡ್ಡು ಏನಾಗುತ್ತೆ ಅಂತಂದರೆ ಮಕ್ಕಳಲ್ಲಿ ಸ್ಕಿನ್ನ ಮಾಯಿಶ್ಚರೈಸರ್ ಆಗಿ ಇಡೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಸ್ಕಿನ್ ಲೈಟ್ನಿಂಗ್ ಅನ್ನೋದು ಕೂಡ ಮಾಡುತ್ತೆ. ಮತ್ತಿಲ್ಲ ನಮಗೆ ಅಷ್ಟೊಂದು ಕಾಸ್ಟ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಹಿಮಾಲಯ ಯೂಸ್ ಮಾಡ್ಕೋಬೋದು. ಮತ್ತು ಗೋಧಿ ಬಣ್ಣ ಇರುವಂಥ ಮಕ್ಕಳಿಗೆ ಟೆಡಿಬಾರ್ ಯೂಸ್ ಮಾಡ್ಕೋಬೋದು, ಸೆಟಫಿಲ್ ಯೂಸ್ ಮಾಡ್ಕೋಬೋದು ಮತ್ತು ಹಿಮಾಲಯ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋಬೋದು. ಮತ್ತು ಈಗ ಎಲ್ಲನೂ ಪರ್ಚೇಸ್ ಮಾಡಾದ್ಮೇಲೆ ನೀವು ಯಾವುದೋ ಒಂದು ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀರ ಅಂದರೆ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಭಾಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಆ ಸೋಪ್ನ ನೀವು ಮಗು ಹುಟ್ಟಿದ ದಿನದಿಂದನೂ ಯೂಸ್ ಮಾಡ್ಕೋಬೋದು. ಮತ್ತು ಮಸಾಜ್ ಆಯಿಲ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಇದನ್ನು ನೀವು 1 ತಿಂಗಳು ಆದಮೇಲೆ ಯೂಸ್ ಮಾಡಿಕೊಂಡ್ರೆ ಬೆಟರ್. ಯಾಕೆ ಅಂತಂದರೆ ಯಾವುದೇ ಒಂದು ಮಗು ತಾಯಿ ಗರ್ಭದಲ್ಲಿ ಇದ್ದಾಗ ಒಂದು ಒಳ್ಳೆ ಟೆಂಪ್ರೇಚರಲ್ಲಿ ಇರುತ್ತೆ. ಆ ಮಗು ಗರ್ಭದಿಂದ ಹೊರಗಡೆ ಬಂದ ಆದಮೇಲೆ ನಮ್ಮ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು, ಆಯಿತಾ. ಮಸಾಜ್ ಆಯಿಲು, ಕ್ರೀಮ್ಸು ಇದೆಲ್ಲನೂ ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಕೋಲ್ಡ್ ಆದಾಗ ಮಗುಗೆ ಥಂಡಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ 1 ಮಂತ್ ಆದಮೇಲೆ ಮಸಾಜ್ ಆಯಿಲ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಬಾಡಿ ಲೋಷನ್ನು ಯೂಸ್ ಮಾಡಿ. ಹುಟ್ಟಿದಾಗಿಂದ ಸೋಪು ಮತ್ತು ಪೌಡ್ರನ್ನ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಮಸಾಜ್ ಆಯಿಲು, ಕ್ರೀಮು ಎಲ್ಲನೂ 1 ತಿಂಗಳು ಆದಮೇಲೆ ಯೂಸ್ ಮಾಡಿದ್ರೆ ಬೆಟರು. ಫೇರ್ ಆಗಿರೋ ಅಂಥವರು ಚೀಪ್ ಆ್ಯಂಡ್ ಬೆಸ್ಟು ಅಂತಂದರೆ ಹಿಮಾಲಯ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋಬೋದು. ಇದು ಸೆಬಮೆಡ್ ಬಂದುಬಿಟ್ಟು ತುಂಬ ಕಾಸ್ಟ್ಲಿ ಇರುತ್ತೆ. ಸೆಬಮೆಟ್ಟು ಮತ್ತು ಸೆಟಾಫಿಲ್ ಕೂಡ ಚೆನ್ನಾಗಿದೆ, ಆದರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಕಾಸ್ಟ್ ಆದರೂ ಪರವಾಗಿಲ್ಲ, ನಮಗೆ ಪ್ರಾಡಕ್ಟ್ಸ್ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋರು ಸೆಬಮೆಟ್ಟು, ಸೆಟಾಫಿಲ್ಲು ಯೂಸ್ ಮಾಡ್ಕೋಬೋದು. ಹಂಗಂತ ಇದನ್ನು ಯೂಸ್ ಮಾಡಿದ್ರೆ ಮಕ್ಕಳು ತುಂಬ ಕಲರ್ ಚೇಂಜ್ ಆಗುತ್ತೆ ಅಂತ ನಾನು ರೆಕಮೆಂಡ್ ಮಾಡಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು 15-20% ಅಷ್ಟು ಮಕ್ಕಳಲ್ಲಿ ಒಂದು ಕಲರ್ ಚೇಂಜಸ್ ಅನ್ನೋದು ಆಗುತ್ತೆ. ಆದರೆ ಫಸ್ಟ್ 3 ಮಂತ್ಸು ಮಕ್ಕಳಲ್ಲಿ ಕಲರ್ ಚೇಂಜಸ್ಸು ಕಾಮನ್ನು. 1 ತಿಂಗಳು ಕಪ್ಪಿರ್ತಾರೆ, 1 ತಿಂಗಳು ಫೇರಾಗಿ ಕಾಣಿಸ್ತಾರೆ. 3 ತಿಂಗಳು ಆದಮೇಲೆ ಮಕ್ಕಳದ್ದು ನಿಜವಾದ ಬಣ್ಣ ಏನು ಅಂತ ಗೊತ್ತಾಗೋದು. ನೀವು ಏನೇ ಒಂದು ಯೂಸ್ ಮಾಡಿದ್ರೂ ಒಂದು 3 ತಿಂಗಳು ಯೂಸ್ ಮಾಡಿಬಿಟ್ಟು ಆಮೇಲೆ ರಿಸಲ್ಟ್ ನೋಡಬೇಕಾಗಿರೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.